ಶುಭಾಶಯಗಳು. ಈಗ ಅಣ್ಣವರೆಲ್ಲ ಮಾತಾಡಿದ್ದಾರೆ. ನಾವು ಚಿಕ್ಕಂದಲ್ಲಿದ್ದಾಗ ನಮ್ಮಜ್ಜಿ ಅಕ್ಕಿಲಿ ಭತ್ತ ಮತ್ತು ಹುಲ್ಬೀಜ ಆರಿಸ್ತಾಯಿದ್ಲು. ಅದನ್ನು ಆರಿಸುವಾಗ ಗುಬ್ಬಚ್ಚಿಗಳಿಗೆ ಅದಕ್ಕೆ ಹ್ಯಾಗೆ ಗೊತ್ತಾಗೋದೋ ಗೊತ್ತಿಲ್ಲ, ಅಲ್ಲಿ ಬಂದು ಅಜ್ಜಿ ಬಿಸಾಕ್ತಕ್ಕಂಥ ಭತ್ತವನ್ನು ಮತ್ತು ಹುಲ್ಬೀಜವನ್ನು ತಿನ್ನಕ್ಕೆ ಬರೋದು. ಜೊತೆಗೆ ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡ್ತಾಯಿದ್ರು. ಅಂದರೆ ಹಿಟ್ಟನ್ನು ಪೂರ್ತಿ ಹಿಟ್ಟಲ್ಲಿ ರವೆ ಥರ ಇರೋದು. ಏನಕ್ಕೆ ಬಿಡ್ತಾಯಿದ್ರು ಅಂದರೆ ಹಿಂದಿನ ಕಾಲದಲ್ಲಿ ಭಾಳ ಬುದ್ಧಿವಂತರು. ಆ ರಂಗೋಲಿ ವೇಸ್ಟ್ ಆಗ್ತಿರ್ಲಿಲ್ಲ, ಅದನ್ನು ಇರುವೆಗಳು ಮತ್ತು ಗುಬ್ಬಚ್ಚಿಗಳು ಬಂದು ತಿಂತಾಯಿತ್ತು. ಮಾನವ ಅನಾಗರಿಕನಾಗಿದ್ದಾಗ ಪ್ರಾಣಿ ಪಕ್ಷಿಗಳ ಜೊತೆನೇ ವಾಸ ಮಾಡ್ತಿದ್ದ. ನಾಗರಿಕತೆ ಬೆಳೀತಾ 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 ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ಹಾಳು ಮಾಡ್ತಾ ತಾನೊಬ್ಬನೇ ಅಟ್ಟಹಾಸದಿಂದ ಮೆರೀತಾ ಇದ್ದಾನೆ. ಒಂದಲ್ಲ ಒಂದು ದಿನ ಅವನು ತೋಡಿರೋ ಬಾವಿಗೆ ಅವನೇ ಬೀಳೋದ್ರಲ್ಲಿ ಸಂಶಯ ಇಲ್ಲ. ಪ್ರಾಣಿ ಪಕ್ಷಿ ಪರಿಸರ ಇದ್ರೇ ನಾವು ಬದುಕೋಕ್ಕೆ ಸಾಧ್ಯ, ಅದೆಲ್ಲ ಇಲ್ಲ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನ ದಿನ KMPK ಚಾರಿಟೇಬಲ್ ಟ್ರಸ್ಟ್ ವಿಕ್ರಮ್ ಅಯ್ಯಂಗಾರ್ ಅವರ ಸ್ನೇಹಿತರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೂ ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೆಚ್ಚಿನ ರೀತಿ ಜನರಿಂದ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ, ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಯೋದೇ ನಮ್ಮೆಲ್ಲರ ಒಂದು ಹೊಣೆ ಅಂತ ಹೇಳ್ತಾ, ಇದಕ್ಕೆಲ್ಲ ನಾವೆಲ್ಲ ಹೋರಾಡೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ KMPK ಟ್ರಸ್ಟ್ಗೆ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.